Tiny veggies, big flavors. Let's roast some Brussels sprouts with garlic. Hey, welcome back to Food Forest. ಏನಿದು ಕ್ಯಾಬೇಜ್ ಥರನೇ ಇದೆ ಅಂದ್ಕೊಳ್ತಾ ಇದ್ದೀರಲ್ವಾ? ಆದರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಐ ನೋ ಇಟ್ ಲುಕ್ಸ್ ಲೈಕ್ ಕ್ಯಾಬೇಜ್ ಅಲ್ವಾ? ಇದನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಐ ಆಮ್ ಕಟಿಂಗ್ ದೆಮ್ ಇನ್ ಹಾಫ್ ಜಸ್ಟ್ ಲೈಕ್ ದಿಸ್. Now they are ready to get some garlic clove and hit the pan. ನಾನಿಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ಬಟರ್ ಆ್ಯಂಡ್ ಸ್ವಲ್ಪ ಆಯಿಲ್ ಎರಡನ್ನೂ ಹಾಕ್ತಾ ಇದ್ದೀನಿ. ಮಿಕ್ಸಿಂಗ್ ಬಟರ್ ಆ್ಯಂಡ್ ಆಯಿಲ್ ಗಿವ್ಸ್ ಯು ನೈಸ್ ಬ್ಯಾಲೆನ್ಸ್ ಆಫ್ ಫ್ಲೇವರ್ಸ್. Now adding chopped garlic to the pan. You can make this dish in an oven or air fryer also, but I am making this in a pan today. Pan frying gives it a nice crispy texture and caramelized flavor. Now adding salt. Just mix oil and salt all together. Now let me close the pan with a lid. ಸ್ವಲ್ಪ ಸ್ಟೀಮ್ ಆಗಲಿ. The steam will help cook the Brussels sprouts through and make them tender. ಈಗ ಸ್ವಲ್ಪ ಸಾಫ್ಟ್ ಆಗಿದೆ. ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಡ್ಬೇಕು. This is almost done. Now I am grating some lemon zest. ಈ ಥರ ಲೆಮನ್ ಸಿಪ್ಪೆನ ಸ್ವಲ್ಪ ಗ್ರೇಟ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಲೆಮನ್ ಜ್ಯೂಸ್ನೂ ಸ್ಕ್ವೀಸ್ ಮಾಡಿ ಹಾಕ್ಕೊಳ್ಬೋದು. ನಿಮಗೆ ಖಾರ ಬೇಕಿದ್ದರೆ ಗ್ರೀನ್ ಚಿಲ್ಲಿನೂ ಆ್ಯಡ್ ಮಾಡ್ಕೊಳ್ಬೋದು, ಬಟ್ ಐ ಆಮ್ ಯೂಸಿಂಗ್ ಬ್ಲ್ಯಾಕ್ ಪೆಪ್ಪರ್ ಟುಡೇ. ಆ್ಯಂಡ್ ಇಟ್ಸ್ ರೆಡಿ ಟು ಈಟ್. ಐ ಆಮ್ ಗೆಟಿಂಗ್ ನೈಸ್ ಬಟರ್ ಆ್ಯಂಡ್ ಗಾರ್ಲಿಕ್ ಸ್ಮೆಲ್. ಓ ಮೈ ಗಾಡ್, ಕಾಂಟ್ ವೇಟ್ ಟು ಈಟ್. ಇಷ್ಟೇ, ಈಸಿ ಅಲ್ವಾ? Don't forget to subscribe, like, comment and share Food Forest. Thanks for watching.